ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನೋಡ್ರಿ, ಗಣೇಶಿಗೆ ನಮ್ಮ ಮನೆಯೊಳಗೆ ಇಲಿವಾರ ಅಂಥೇಳಿ ಗಣೇಶಿಗೆ ನೈವೇದ್ಯ ಬಜ್ಜಿ ಮಾಡತ್ತಾರೋ. ನಂತರ ನಮ್ಮ ಅತ್ತಿಗೆ ವಿಡಿಯೋ ಮಾಡೋಕೆ ಹಿಡ್ದಾರು. ನಂತರ ನಾನು ಕರಿಯತ್ತಾನ ನೋಡ್ರಿ. ಮತ್ತು ಆಮೇಲೆ ನಮ್ಮ ಅಕ್ಕ ಹೆಂಚು ಮಾಡತ್ತಾಳು. ಬಜ್ಜಿ ಕಲಸೋದೊಬ್ರು, ಮಾಡೋದೊಬ್ರು, ಆನಂತರ ತಿನ್ನೋದು ಯಾರ್ಯಾರು ಅನ್ನೋ ಹಂಗೆ ಆಗಿಬಿಟ್ಟತಿ. ಯಾಕಂತಂದ್ರೆ ಚುನ್ಮರಿ ಅಂದ್ರೆ ಟೊಮೆಟೊ ಹಾಕಿ ಚುನ್ಮರಿಗೆ ಮಾಡೋಕೆ ನಮ್ಮ ಅಕ್ಕ ಹಚ್ಚೇನು. ಆನಂತರ ಹಿಟ್ಟು ಕಲಸಿದ್ದು ನಮ್ಮ ಅಕ್ಕನ ಪೂರ್ತಿ ಅದಕ್ಕೆ ಮಸಾಲೆ ಹಾಕಿದ್ದು ವೈನಿ. ಆಮೇಲೆ ಒಂದು ರೌಂಡ್ ಮಾಡ್ಕೊಡ್ದೆ ನನ್ನ ಮಗಳು ಎದ್ಲು. ನಾನು ಇದಷ್ಟೇ ಕರೆದು ಹೋಗ್ಬಿಟ್ಟು ನೋಡ್ರಿ. ಲಾಸ್ಟ್ ಯಾವಾಗ ಬಂದನಂದ್ರೆ ನೈವೇದ್ಯ ಎಲ್ಲ ಹಿಡ್ದಾದ ನಂತರ ತಿನ್ನೋಕಷ್ಟೇ ಬಂದೇನು. ಬರ್ರಿ ಹೆಂಗೆ ಇವತ್ತಿನ ವ್ಲಾಗ್ ಹೆಂಗೈತೆ ಅಂತೇಳಿ ನೋಡ್ಕೊಂಬರ್ರಿ. ಇಲ್ಲಿ ನೋಡ್ರಿ, ಅವರೆಲ್ಲ ಅಂದ್ರೆ ಮನ್ಯಾಗ ನೋಡ್ರಿ ಹಿಟ್ಟೆಲ್ಲ ಕಲಸಿಟ್ಟಿದ್ದು ನಮ್ಮ ಅಕ್ಕನ. ನಂತರ ಎಲ್ಲ ವೈನಿ ಅದಕ್ಕೆ ಸಾಮಾನುಗಳು ಏನಂತ ಹಾಕತ್ತಿದ್ರು. ಮಸಾಲೆ ಅಂದ್ರೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಕಾಳು, ಜಜ್ಜಿ ಅಜ್ವಾನ ಹಾಕಿ, ತಿನ್ನೋ ಸೋಡಾ ಹಾಕಿ, ಉಪ್ಪು ಹಾಕಿ ಲಾಸ್ಟ್ ನಾನು ಏನು ಮಾಡೀನಿ ಅಂದ್ರೆ ಎಷ್ಟೆಲ್ಲ ಹಿಟ್ಟು ಕಲಸಿರು ಹುಡುಗರಿಗೆ ಫಸ್ಟ್ ಮಾಡೋಣ್ರಿ, ಅವ್ರಿಗೆ ಖಾರ ಇಲ್ಲದ. ಆನಂತರ ಆಮೇಲೆ ದೊಡ್ಡವ್ರಿಗೆಲ್ಲ ಖಾರ ಹಾಕಿ ಮೆಣಸಿನ್ಕಾಯಿ ಹಾಕಿ ಮಾಡೋಣ ಅಂತೆ ಮಾತಾಡತ್ತಿದ್ರು. ಹಾಗಾಗಿ ಖಾರ ಕೂಡ ಅಲ್ಲೇ ಇಟ್ಕೊಂಡಾರ ನೋಡ್ರಿ. ಈಗ ನಾನು ಎಣ್ಣೆ ಕಾಯಕ್ಕಿಟ್ಟನಲ್ಲ, ಎಣ್ಣೆ ಚಟಪಟ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಎಣ್ಣೆ ತೊಗೊಂಡು ನೋಡ್ರಿ. ಯಾಕಂತಂದ್ರೆ ಹಿಂಗೆ ಇಷ್ಟು ಎಣ್ಣೆ ಹಾಕೋದ್ರಿಂದ ಏನಾಕತ್ತಂದ್ರೆ ಅವು ಕ್ರಿಸ್ಪಿಯಾಗಿ ಕುರುಕುರು ಅಂತಾವೆ ನೋಡ್ರಿ ಬಜ್ಜಿ. ಇದೊಂದು ಟಿಪ್ಸ್ ಅಂತ ತಿಳ್ಕೊರಿ. ನೀವು ಕೂಡ ಬಜ್ಜಿ ಮಾಡುವ ಈ ಮೆಥಡನ್ನು ಫಾಲೋ ಮಾಡಿರಿ. ಆಮೇಲೆ ಹಿಟ್ಟಂತೂ ನಾದೈತಿ, ಪಟ ಈಗ ಬಜ್ಜಿ ಮಾಡೋಣ್ರಿ. ಒಂದು ಸ್ವಲ್ಪ ಮಾಡ್ಬೇಕಂತ ಅನ್ನತನು ಆಟೋ ತಂದ್ಕೂಡ ಏನಾತಂದ್ರೆ ಇಲ್ಲಿ ನೋಡ್ರಿ, ನಮ್ಮ ಅಕ್ಕ ಚುನ್ಮರಿ ಮಾಡಕ್ಕೆ ಅಂದ್ರೆ ನಮ್ಮ ವಾರ ಒಂದು 4 ಸೇರು ತಂದಿದ್ಲ. ಬೆಳ್ಳುಳ್ಳಿ ಚುನ್ಮರಿ, ಗಟ್ಟಿ ಚುನ್ಮರಿ, ಪಳ್ಳು ಚುನ್ಮರಿ 4 ಸೇರು ಚುನ್ಮರಿ ತಂದಿರಿ. ಅದಕ್ಕೆ ಮೊನ್ನೆ ನಮ್ಮ ಅಕ್ಕ ಯಾವಾಗ ಊರಿಗೆ ಹೋದಾಗ ಮಾಡಿದ್ಲಂತ ಆಕಿಗೆ ಎಲ್ಲರೂ ಬಿಸಿ ಇದನ್ನು ಫಸ್ಟ್ ಚುನ್ಮರಿ ಮಾಡ್ತೀನಿ ಏನೋ ಮಾಡಂತೆ ಹಂಚಿರು. ಹಾಗಾಗಿ ನಮ್ಮ ಅಕ್ಕ ಎಲ್ಲ ತರಕಾರಿಗಳು ಹೆಂಚಿಟ್ಕೊಂಡ್ಲು. ಏನು ತರಕಾರಿ ಅಂದ್ರೇನ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಕೊತ್ತಂಬರಿ ಎಲ್ಲ ಹೆಂಚಿಟ್ಕೊತಾಳು. ಮತ್ತು ಉಳ್ಳಾಗಡ್ಡಿ ಎಲ್ಲ ಫಸ್ಟ್ ತೊಳ್ಕೊಳಕ್ಕೆ ಒಂದು ಬೋಗಣಿ ಇಟ್ಕೊಂಡಾಳ ನೋಡ್ರಿ. ಇಲ್ಲೇ ನಾನು ಎಣ್ಣೆ ಕಾಯಕ್ಕಿಟ್ಟೇನು. ಆನಂತರ ಏನಂತಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರ್ತಿಲ್ಲ, ಕೊತ್ತಂಬರಿ ಹಾಕಿ ಚಮಚನ ಬಿಡೋನು, ಕೈಲೇ ಬಿಡೋದು ಬೇಡ ಅಂತೇಳಿ ಮಾತಾಡ್ಕೊತ ನಾವು ಏನು ಮಾಡ್ತಿದ್ದೆ ಅಂದ್ರೆ ಪೂರ್ತಿ ಎಲ್ಲ ಮಿಕ್ಸ್ ಹೊಡ್ಯಾತಿದ್ರಿ ವೈನಿ. ಅಂದ್ರೆ ಚಂದ ನಮಗೆಲ್ಲ ಅದನ್ನು ಕಲಸಾತಿದ್ರು. ಅದೇ ರೀತಿ ಹಿಂಗೆ ಏನೋ ಫಂಕ್ಷನ್ ಇದ್ದಾಗ ಎಲ್ಲರೂ ಫ್ಯಾಮಿಲಿ ಮೆಂಬರ್ ಕೂಡ್ತವಲ್ರಿ, ಭಾಳ ಖುಷಿ ಅನಿಸ್ತೈತಿ. ನಾವು ನಮ್ಮ ಮನ್ಯಾಗ ಒಬ್ಬೊಬ್ಬರು ಇರ್ತೀವಿ. ಆಮೇಲೆ ಏನೋ ಫಂಕ್ಷನ್ ಇದ್ರೆ ಗಣೇಶ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ, ಆನಂತರ ಜಾತ್ರೆಗೆ, ಮೇದಾಗ ಒಂದು ಜಾತ್ರೆ ಆಕತಿ ನಮ್ಮ ಊರಾಗ, ನಮ್ಮ ಹಳ್ಳಿ ಒಳಗೆ. ಅಲ್ಲಿ ಕೂಡ ಏನು ಮಾಡ್ತಾವೆ ಅಂದ್ರೆ ಅಷ್ಟರು ಕೂಡ ನಮ್ಮ ಅಕ್ಕನೂ ಬಂದಿರ್ತಾಳೆ, ಆಕಿ ಮಕ್ಳು, ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು ಬಂದು ಕಳಿಸಿ ಊಟ ಮಾಡಿ ಹೋಗಿಬಿಡ್ತಾರೋ. ಆದ್ರೆ ಇಲ್ಲಿ ಅಷ್ಟರು ಇರ್ತಾವಲ್ರಿ. ಮತ್ತು ನಾವು ಮಾತ್ರ ಏನು ಬಂದ್ರಂದ್ರೆ ಅಡುಗೆ ಎಲ್ಲ ಕೂಡ ಮಾಡ್ತಿರ್ತೇವ್ರಿ ಫ್ರೀ ಇದ್ರೆ. ಮತ್ತು ಅಕಸ್ಮಾತ್ ಎಲ್ಲಾರು ಹೋಗೋದು ಬಂತಂದ್ರೆ ಅವರು ನಮ್ಮ ಅಕ್ಕ ಮಾಡ್ತಾಳೆ, ವೈನಿ ಮಾಡ್ತಾಳೆ, ನಾವೇ ಮಾಡ್ತಾನೆ, ಹಿಂಗಾಗಿರ್ತೈತೆ ರೀ. ಅದ್ರಾಗ ಏನಂದ್ರೆ ನನ್ನ ಮಗಳು ಕಾಡ್ಕೊತ ಇದ್ರೆ ನಾವು ಸ್ವಲ್ಪ ಕಡಿಮೆ ರೀ ಅಡುಗೆ ಕೆಲಸ. ಇಲ್ಲ ಅಂತಂದ್ರೆ ನಾನು ಮಾಡಿರ್ತೇನೆ ರೀ. ಆಮೇಲೆ ಇಲ್ಲಿ ನೋಡ್ರಿ, ನಮ್ಮ ಅವ್ವನ ಹಳೆ ಬಾಳ್ಗಿರಿದು. ಅದಕ್ಕೆ ಏನೇನು ಅಂದ ನಾವು ಎಷ್ಟೋ ನಮ್ಮ ಅಕ್ಕನ ಮಗಳು ಅಂತ ನಾವು ಎಷ್ಟೋ ವರ್ಷ ಆತಿ ಬಾಳ್ಗಿ ನೋಡಕತ್ತ ಅಜ್ಜಿ ಇನ್ನಾದರೂ ಇದನ್ನು ಯೂಸ್ ಮಾಡ್ತಿರ್ತಾಳೆ ಅಂತಿರ್ತಾರೋ. ಮತ್ತು ನಮ್ಮ ಅವ್ವಾರಿಗೆ ಏನಲ್ರಿ, ಮೊದಲಿನ ಕಾಲದ್ದೆಲ್ಲ ಸಾಮಗ್ರಿ ಇಷ್ಟ ಆಕ್ಕವು. ಮತ್ತು ಕುಟ್ಟುವುದು ಕೈಲೇನ ಎಲ್ಲ ಮಿಕ್ಸಿ ಗ್ರೈಂಡ್ರ್ ಯೂಸ ಮಾಡಲ್ರಿ ಅವ್ರು. ಇಲ್ಲೇ ಅರ್ಬಿ ಹೊಂದ್ಸತ್ತಾರ, ಕರ ಸೌಂಡ್ ಚಾಲು ಆಗಿಬಿಟ್ಟತಿ. ರಾತ್ರಿ ಎಷ್ಟು ಅಂತಂದ್ರೆ ಈಗ ಯವ್ವ ಬೀಳು ಒಂದು ಸ್ವಲ್ಪ, ಆಮೇಲೆ ನಾನು ನಿನಗೆ ಇದು ಮಾಡ್ತಾನು, ಹೆಲ್ಪ್ ಮಾಡ್ತಾನು ನೋಡ್ರಿ. ಇಲ್ಲೇ ಬಜ್ಜಿ ಎಲ್ಲನೂ ನಾನು ಕರಿಯತ್ತೇನೆ ರೀ. ಎಷ್ಟು ಅಂದ್ರೆ ಇಟ್ಟು ಹಾಕಿರೋ ಬರತ್ತವು. ಆ ಚಕ್ಕಡಿ ಚುನ್ಮರಿ ಮಾಡೋಕೆ ನಮ್ಮ ಅಕ್ಕ ಬಂದಾಗ ನೋಡ್ರಿ ಚಕ್ಕಡಿ ಮಾಡತ್ತಾಳು. ನಾನು ಇಲ್ಲೇ ಬಜ್ಜಿ ಮಾಡತ್ತಿದ್ನಿ. ಇನ್ನೇನು ಫಸ್ಟ್ನೇಕಿನ ನೈವೇದ್ಯ ಹಿಡಿಯೋಣ ಅಂತ ಅನ್ನತ್ತಿದ್ದು. ಇಲ್ಲಿ ವಾರ ಅಂತೇಳಿ ನಮ್ಮ ಕಡೆ 1ನೇ ದಿನ ಹುಗ್ಗಿ, 2ನೇ ದಿನ ಏನಂತಂದ್ರೆ ರೊಟ್ಟಿ ಮತ್ತು ಪುಂಡಿ ಪಲ್ಲೆ, 3ನೇ ದಿನ ಬಜ್ಜಿ ಅಂದರೆ ಇಲ್ಲಿ ವಾರ ಅಂತೇಳಿ ಬಜ್ಜಿನೂ ಮಾಡ್ತಾರೆ. ಮೋದಕ 4ನೇ ದಿನ ಅಲ್ಲ, ಆನಂತರ ಹೋಗೋ ದಿನನೂ ಮಾಡ್ತಾರಂತ್ರಿ. ನಾವು ಫಸ್ಟ್ನೇ ದಿನ ಹುಗ್ಗಿ ಹಾಕಿ ಸಂಬಂಧ ಲಾಸ್ಟ್ನೇ ದಿನ ಶಾವಿಗೆ ಪಾಯಸ ಏನಾರು ಮಾಡಿರಾತ ಅಥವಾ ಶಿರಾ ಮಾಡಿರಾತ ಅನ್ನತ್ತಿದ್ರು. ಅದೇ ರೀತಿ ಇಲ್ಲೇ ನನ್ನ ಮಗಳು ಮತ್ತು ನನ್ನ ಅಣ್ಣನ ಮಗ ಎಲ್ಲರೂ ಕೂಡಿ ಆಟ ಆಡ್ತಿದ್ರು. ಈಗ ನಮ್ಮ ಅಣ್ಣನ ಮಗಳಿಗೆ ಅವ್ರ ಫ್ರೆಂಡ್ ಯಾರೋ ಫೋನ್ ಹಚ್ಚಿ ಹೋಮ್ವರ್ಕ್ ಸುದ್ದಿ ಏನೋ ಮಾತಾಡತ್ತಿದ್ರು. ಆಕೆಗೆ ಇವರಿಬ್ಬರು ಡಿಸ್ಟರ್ಬ್ ಮಾಡೋಕೆ ಸಂಬಂಧ ಆಕೆ ಫೋನ್ ಹಿಡ್ಕೊಂಡು ಎಲ್ಲೆಲ್ಲಿ ಓಡಾಡಲಿ ಅಂತ ಹಿಂಗೆ ಮಾಡತ್ತಿಳು. ರಾತ್ರಿ ಆಗೈತಂದ್ರೂ ಬೀಳಾತನೇ ಇಲ್ಲ. ಹಳ್ಳಿ ಒಳಗೆ ನೋಡ್ರಿ ಗಾಡಿದು ಏನು ಬರೋದಿಲ್ಲ, ನಡಿತೈತಿ. ಸ್ವಲ್ಪ ಸಿಟಿ ಒಳಗೆ ಏನಾಕತಿ ವಿಡಿಯೋ ಎಲ್ಲ ಬೋರ್ಡ್ ಮುಂದತ್ತಿದ. ಅಲ್ಲೇ ಗಾಡಿಗಳು ಬರ್ತಾವೆ, ಆಡೋಕೆ ಅಷ್ಟು ಫ್ರೀನೇ ಇರೋದಿಲ್ಲ ಹುಡುಗರಿಗೆ.
ಅದೇ ರೀತಿ ಈಗ ಎಲ್ಲ ಹುಡುಗರು ಒಂದು ಎರಡು ಬಜ್ಜಿ ತಿಂದು ಆಡತ್ತಾರ ನೋಡ್ರಿ. ಅವು ಏನೋ ಬೆಳ್ಳುಳ್ಳಿ ಪಟಾಕ್ಷತೆ ಬಂದ ಅಂತ ಕೈಯಾಗ ಹಿಂಗೆ ಮ್ಯಾಗಿಂದ ಉಗುರು ಟನ್ ಅಂದ. ಮೊದಲು ನಾವು ಹಿಂಗೆ ಲಾಸ್ಟ್ ಹಿಂಗೆ ತಿಕ್ಕುದಿತ್ತು ರೀ ಅವನ್ನ. ಆದ್ರೆ ಈಗ ಮ್ಯಾಗಿಂದ ಉಗುರು ಸ್ಪ್ರೆಡ್ ಆಕ್ಕವು. ನಂತರ ಇಲ್ಲಿ ಅಷ್ಟೆಲ್ಲ ಆಯ್ತು. ಮಾರನೇ ದಿನ ನಮ್ಮವ್ವ ಏನು ಮಾಡತ್ತೀವಿ ಅಂದ್ರೆ ಮತ್ತು ಮೆಣ್ಸಿನ ಕಡುಬು ಮಾಡತ್ತಾಳ್ರಿ. ಅದನ್ನು ನಾಳೆ ವ್ಲಾಗ್ನಾಗ ತೋರಿಸೋಣ. ನಮಸ್ಕಾರ ರೀ ಎಲ್ಲರಿಗೂ.